ಜೈ ಶ್ರೀರಾಮ್. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಸಹ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ವಿಡಿಯೋ ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೀನಿ. ಬಹಳ ಶಕ್ತಿಶಾಲಿ ಬಲಶಾಲಿಯಾಗಿರ್ತಕ್ಕಂತಹ ಹನುಮನು ಜನಿಸಿದ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟಕ್ಕೆ ನಿಮ್ಮನ್ನು ಈ ದಿವಸ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ. ಅಂಜನಾದ್ರಿ ಬೆಟ್ಟ ಕೊಪ್ಪಳ ಡಿಸ್ಟಿಕ್ಟ್ ಆನೆಗುಂದಿಗೆ 14 ಕಿಲೋಮೀಟರ್ ದೂರದಲ್ಲಿದೆ. ಹಂಪಿಗೂ ಸಹ ಹತ್ತಿರ ಇದೆ. ಹಂಪಿಗೆ ಹೋದವರು ಖಂಡಿತ ಅಂಜನಾದ್ರಿ ಪರ್ವತವನ್ನು ನೋಡಿಕೊಂಡು ಬರ್ತಾರೆ. ಹಂಪಿಗೆ ಹೋದರೆ ಸುತ್ತಮುತ್ತ ಇರ್ತಕ್ಕಂತಹ ಸುಮಾರು ಪ್ಲೇಸಸ್ನ ನೀವು ಕವರ್ ಮಾಡ್ಕೊಂಡು ಬರ್ಬೋದು. ಆದರೆ ಹಂಪಿ ಟ್ರಿಪ್ಪು ನೀವು ಹಾಕ್ಕೊಂಡಾಗ ಮಿನಿಮಮ್ ಒಂದು 5 ದಿವಸ ಟ್ರಿಪ್ ಮಾಡ್ಕೊಳ್ಳಿ. ವಿಶ್ಲೇಷಣೆಯಿಂದ ಪ್ರತಿಯೊಂದನ್ನು ನೀಟಾಗಿ ನೋಡಿಕೊಂಡು ಅದರ ಹಿಸ್ಟ್ರಿ ಎಲ್ಲ ನೀವು ತಿಳ್ಕೊಂಡು ಬರಬಹುದು. ಬಹಳ ಅದ್ಭುತವಾದಂತಹ ಜಾಗಗಳು ನಮ್ಮ ಕರ್ನಾಟಕದಲ್ಲಿರೋದು ಬಹಳ ಹೆಮ್ಮೆಯ ವಿಚಾರ. ಹಾಗೂ ನಾವು ಕರ್ನಾಟಕದಲ್ಲಿ ಜನಿಸಿದ್ದಕ್ಕೆ ಕನ್ನಡ ತಾಯಿಗೆ ನಮನಗಳು. ಅಂಜನಾದ್ರಿ ಬೆಟ್ಟ ಸುಮಾರು 575 ಮೆಟ್ಟಿಲುಗಳನ್ನು ಒಳಗೊಂಡಿದೆ. ಬಹಳ ರಮಣೀಯವಾದಂತಹ ದೃಶ್ಯಗಳನ್ನು ಬೆಟ್ಟ ಹತ್ತುವ ಜಾಗದಲ್ಲಿ ನೋಡ್ಬೋದು. ಮೊದಲೆಲ್ಲ ಏನು ಅಂಗಡಿಗಳು ಏನೂ ಇರಲಿಲ್ವಂತೆ. ಈಗ ಸುಮಾರು ಅಂಗಡಿಗಳೆಲ್ಲ ಆಗಿದೆ. ನಿಮಗೆ ದಾಹಕ್ಕೆ ಹೊಟ್ಟೆ ಹಸಿವಿಗೆ ಬೇಕಾದಷ್ಟು ಸಾಮಗ್ರಿಗಳು ಸಿಕ್ಕತ್ತೆ. ಬೆಟ್ಟ ಹತ್ತೋದಕ್ಕೆ ಈಸಿಯಾಗೇ ಇದೆ. ಯಾಕಂದರೆ ಮೆಟ್ಲುಗಳನ್ನ ತುಂಬ ಕಡಿದಾಗಿ ಏನು ಮಾಡಿಲ್ಲ, ಎಂಥವರು ಸಹ ಹತ್ತಬಹುದಾಗಿದೆ. ಎಂಥ ವಯಸ್ಸಾದವರೆಲ್ಲ ರಾಮನನ್ನು ಜಪಿಸ್ಕೊಂಡು ಇಲ್ಲಿ ಹತ್ತಾ ಇರ್ತಾರೆ. ಹತ್ತೋವಾಗ ಬಹಳ ರೋಮಾಂಚನವಾದಂತಹ ದೃಶ್ಯಗಳನ್ನು ಇಲ್ಲಿ ನೋಡಬಹುದು. ಗುಹೆಗಳ ರೀತಿಯಲ್ಲಿ ಕಲ್ಲು ಬಂಡೆಗಳ ಕೆಳಗಿಂದ ನಾವು ಹಾದು ಹೋಗಬೇಕಾಗತ್ತೆ. ನನಗಂತೂ ತುಂಬ ವಿಶೇಷ ಅನ್ನಿಸ್ತು. ಸ್ವಲ್ಪ ದೂರಕ್ಕೆ ಶೆಲ್ಟ್ರನ್ನ ಹಾಕಿದ್ದಾರೆ ಬಿಸಿಲು ಬರ್ದಿರ. ಇನ್ನು ಸ್ವಲ್ಪ ದೂರ ಬಿಸಿಲು ಇರುತ್ತೆ, ಆದ್ರೂ ಹತ್ತುತ್ತಾ ತಣ್ಣಗೆ ಇರುತ್ತೆ. ಇನ್ನು ಬೇಸಿಗೆ ಕಾಲ ಬರೋದ್ರಿಂದ ಸ್ವಲ್ಪ ಬೆಳಗ್ಗೆನೇ ನೀವು ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ರೆ ಈಸಿಯಾಗಿ ಸ್ವಾಮಿಯ ದರ್ಶನ ಮಾಡಿಕೊಂಡು ಕೆಳಗೆ ಬರ್ಬೋದು. ಹುಡುಗರು ಚಾರಣಿಗರು ಎಲ್ಲ ಸೂರ್ಯೋದಯ ಸೂರ್ಯಾಸ್ತವನ್ನು ನೋಡೋದು ತುಂಬ ವಿಶೇಷ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೋಡಿ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ನಿಮಗೆ ಟೈಮ್ ಇದ್ದರೆ ಖಂಡಿತ, ಕರ್ನಾಟಕದಲ್ಲಿದ್ದರೆ ಖಂಡಿತ ಈ ಪ್ಲೇಸನ್ನು ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಇದು ಮುಖ್ಯ ದ್ವಾರ. ಇಲ್ಲಿಂದ ನಾವು ಸ್ವಾಮಿಯ ದರ್ಶನ ಪಡಿಬೇಕಾಗತ್ತೆ. ಅಂಜನಾದ್ರಿ ದೇವಿಯು ಹನುಮನಿಗೆ ಜನ್ಮ ನೀಡಿರ್ತಕ್ಕಂತಹ ಈ ಸ್ಥಳ. ಇಲ್ಲಿ ಹನುಮ, ಅಂಜನಾದ್ರಿ, ಸೀತಾರಾಮರನ್ನು ನಾವು ದರ್ಶನ ಮಾಡ್ಕೋಬೋದು. ಇದನ್ನು ಕಿಷ್ಕಿಂಧೆ ಅಂತಲೂ ಸಹ ಕರೀತಾರೆ. ಶ್ರೀರಾಮನಿಗೆ ಸಹಾಯ ಮಾಡಿರ್ತಕ್ಕಂತಹ ಜಾಗ ಇದು ಆಗಿದೆ. ಸೀತೆಯನ್ನು ಹುಡುಕಲು ಹನುಮಂತ ಇಲ್ಲಿಂದ ಹೊರಟ ಅನ್ನೋದು ಸಹ ಪ್ರತೀತಿಯಲ್ಲಿದೆ. ಹನುಮನ ಹೆಜ್ಜೆಯ ಗುರುತುಗಳು, ಹನುಮ ಓಡಾಡಿರ್ತಕ್ಕಂತಹ ಎಲ್ಲ ಜಾಗಗಳು ಇಲ್ಲಿ ನಾವು ಏನು ಫೀಲ್ ಮಾಡಬಹುದು. ಅಂತಹ ಅದ್ಭುತವಾದಂತಹ ಈ ಜಾಗಕ್ಕೆ ನಾವು ಬಂದಿದ್ವಿ. ಗುಡಿ ಚಿಕ್ಕದಾಗೇ ಇದೆ, ಆದರೆ ಸುತ್ತ ಬಹಳ ರಮಣೀಯವಾದಂತಹ ಪ್ರದೇಶ. ಹಾಗೆ ಸುಂದರವಾಗಿರ್ತಕ್ಕಂತಹ ದೃಶ್ಯಗಳನ್ನು ನೋಡಿ ಕಣ್ಮನ ತುಂಬ್ಕೋಬೋದು. ಇಲ್ಲಿಂದ ತುಂಗಭದ್ರಾ ನದಿ ಸಹ ನೀವು ವೀಕ್ಷಣೆ ಮಾಡಬಹುದು. ಋಷ್ಯಶೃಂಗ ಪರ್ವತ, ಮಾತಂಗ ಪರ್ವತಗಳು, ಇನ್ನೂ ಇತ್ಯಾದಿ ಪರ್ವತಗಳನ್ನು ಇಲ್ಲಿಂದ ನೋಡಬಹುದು. ತುಂಬ ಚೆನ್ನಾಗಿರ್ತಕ್ಕಂತಹ ಈ ವೀಕ್ಷಣೆ ಅಪರೂಪ, ರೋಮಾಂಚನ. ಸ್ವಾಮಿಯ ಒಂದು ಇರುವಿಕೆಯನ್ನು ನೀವು ಇಲ್ಲಿ ಫೀಲ್ ಮಾಡಬಹುದು. ಒಳ್ಳೆಯ ವೈಬ್ರೇಷನ್ಸ್ ಇಲ್ಲಿ ಸಿಕ್ಕುತ್ತೆ. ಧ್ಯಾನ ಮಾಡೋದಕ್ಕೆ ಅದ್ಭುತವಾದಂತಹ ಜಾಗ ಇದಾಗಿದೆ. ಇಲ್ಲಿಗೆ ಅನೇಕ ಭಕ್ತರು ತಮ್ಮ ಹರಕೆಗಳನ್ನು ಹೊತ್ತು ಬಂದು ಭಗವಂತನ ಪಾದದಡಿಯಲ್ಲಿ ಇಟ್ಟು ನೆರವೇರಿಸಿಕೊಂಡ ಉದಾಹರಣೆಗಳು ಬಹಳವಾಗಿದೆ. ಹನುಮಂತನಿಗೆ ಮಂಗಳವಾರ ವಿಶೇಷವಾದ ಪೂಜೆಗಳು ನಡೆಯುತ್ತೆ. ಹಾಗೆ ವೀಕೆಂಡ್ಸ್ ಈಗ ಟ್ರೆಂಡ್ ಅಲ್ವಾ, ಶನಿವಾರ ಭಾನುವಾರ ಸಹ ಬಹಳ ಜನಸಂದಣಿ ಇರುತ್ತೆ. ಹನುಮ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ವಿಶೇಷವಾಗಿ ಇಲ್ಲಿ ಆಚರಿಸ್ತಾರೆ. ಇನ್ನು ಮುಖ್ಯವಾಗಿ ನಿಮಗೆ ತಿಳಿಸಬೇಕು ಅಂದರೆ ಇಲ್ಲಿ ಹೋಮಗಳನ್ನು ಮಾಡ್ತಾರೆ. ಯಾವುದೇ ರೀತಿಯಾದಂತಹ ದುಷ್ಟಶಕ್ತಿಗಳ
ದೋಷಗಳು ಇವರನ್ನು ಅಂಟ್ಕೊಂಡಿದ್ರೆ ಹನುಮನಲ್ಲಿ ಬಂದು ಬೇಡಿಕೆಯನ್ನು ಇಟ್ಟು ಹರಕೆಕಾಯನ್ನು ಕಟ್ಕೊಂಡು ಹೋದರೆ ಇಮ್ಮಿಡಿಯೇಟಾಗಿ ಆ ದುಷ್ಟಶಕ್ತಿಗಳ ಪ್ರಭಾವದಿಂದ ಹೊರಗೆ ಬರ್ತಾರೆ. ಇಲ್ಲಿ ಅನೇಕ ಉದಾಹರಣೆಗಳಿದೆ. ಇಲ್ಲಿ ನೀವೇ ನೋಡ್ತಾ ಇದ್ದೀರಾ, ಭಕ್ತಾದಿಗಳು ತಮ್ಮ ಕೋರಿಕೆಗಳನ್ನು ಈಡೇರಿಸಿಕೊಂಡ ಪ್ರತಿಫಲವಾಗಿ ಭಗವಂತನನ್ನು ಸೇವಿಸ್ತಾ ಇದ್ದಾರೆ. ಅನೇಕರು ದೀಪಗಳನ್ನು ಹಚ್ತಾರೆ, ಭಗವಂತನಿಗೆ ಸೇವೆ ಮಾಡ್ತಾರೆ, ಅಭಿಷೇಕಗಳು, ಎಲೆ ಪೂಜೆ, ಕಾಯಿ ಪೂಜೆ, ಈ ಥರದ್ದೆಲ್ಲ ತುಂಬ ಪೂಜೆಗಳು ಇಲ್ಲಿ ನೆರವೇರುತ್ತೆ. ಸುತ್ತಲೂ ಇರ್ತಕ್ಕಂತಹ ಭಕ್ತರು ಬಂದು ಇಲ್ಲಿ ಸೇವೆಗಳನ್ನು ಮಾಡ್ತಾರೆ. ಇಲ್ಲಿ ಹರಕೆಗಳನ್ನು ಮಾಡಿಕೊಂಡಿರ್ತಕ್ಕಂಥವರು ಫಲವನ್ನು ಪಡೆದಿರ್ತಕ್ಕಂತಹ ಒಂದು ಉದಾಹರಣೆಯನ್ನು ಇಲ್ಲಿ ನನ್ನ ವಿಡಿಯೋದಲ್ಲಿ ನೋಡ್ತೀರಾ ನೀವು. ಗಂಡು ಮಗುವಾಗಿ ಹರಕೆ ಕಟ್ಕೊಂಡು ಹೋಗಿರ್ತಕ್ಕಂತಹ ಈ ದಂಪತಿಗಳಿಗೆ ವರ್ಷ ಕಳೆಯೋದ್ರಲ್ಲಿ ಒಳ್ಳೆಯ ಗಂಡು ಮಗು ಜನನ ಆಗಿದೆ. ಹಾಗಾಗಿ ಆ ಮಗುವನ್ನು ಇಲ್ಲಿ ಕರ್ಕೊಂಡು ಬಂದು ಆ ಭಗವಂತನಿಗೆ ತೋರಿಸಿ ಭಗವಂತನ ಮುಂದೆನೇ ಒಂದು ಸಣ್ಣದಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಆ ಮಗುವಿಗೆ ಒಳ್ಳೆಯದಾಗಲಿ, ತಂದೆ ತಾಯಿ ತೋರಿಸಿರ್ತಕ್ಕಂತಹ ಪ್ರೀತಿ, ದೇವರಿಗೆ ಸಲ್ಲಿಸಿದಂತಹ ಕೃತಜ್ಞತೆ ತುಂಬ ಖುಷಿ ಅನ್ನಿಸ್ತು. ನಾವು ಸಹ ಇಲ್ಲಿ ಪಾಲ್ಗೊಂಡು ಮಗುವಿಗೆನ್ನು ಹರಿಸಿದ್ವಿ. ಇಂತಹ ಅನೇಕ ಉದಾಹರಣೆಗಳಿದೆ. ಹಾಗೆ ಈಗ ನಮ್ಮಲ್ಲಿ ಗಂಡ ಹೆಂಡತಿ ಅಂದರೆ ಈಗಿನ ಜನ್ರೇಷನ್ ಮಕ್ಕಳಲ್ಲಿ ಮದುವೆ 3 ತಿಂಗಳು ಸಹ ಉಳಿತಾ ಇಲ್ಲ. ಎಲ್ಲರಿಗೂ ಗೊತ್ತಿರೋ ವಿಚಾರ ಅಲ್ವಾ. ಇಲ್ಲಿ ಬಂದು ಸ್ವಾಮಿಯನ್ನು ಸೇವಿಸ್ಕೊಂಡು ಹೋದರೆ ಆ ದಾಂಪತ್ಯ ಜೀವನ ಸದಾಕಾಲ ಹಸಿರಾಗಿರುತ್ತೆ. ಬಿಟ್ಟೋಗಿರ್ತಕ್ಕಂಥವರು ಸಹ ಇಲ್ಲಿ ಸ್ವಾಮಿಯ ದರ್ಶನ ಪಡೆದು ಹರಕೆ ಮಾಡ್ಕೊಂಡು ಬಂದರೆ ಎಂತಹ ವಿವಾದಗಳಿದ್ರೂ ಸಹ ಪರಿಹಾರ ಆಗಿ ಗಂಡ ಹೆಂಡತಿ ಸಾಯುವ ತನಕ ಅನ್ಯೋನ್ಯವಾಗಿ ಬಾಳ್ತಾರೆ ಅನ್ನೋದು ಸಹ ಇಲ್ಲಿನ ಜನಗಳಿಂದ, ಇಲ್ಲಿನ ಭಕ್ತರಿಂದ ತಿಳಿದಿರ್ತಕ್ಕಂತಹ ವಿಷಯ. ಹನುಮನೆಲ್ಲಿರುವನೋ ರಾಮನು ಅಲ್ಲಿರುವನು, ರಾಮನೆಲ್ಲಿರುವನೋ ಹನುಮನು ಅಲ್ಲಿರುವನು. ಹನುಮನನ್ನು ಒಲಿಸ್ಕೋಬೇಕಂದ್ರೆ ಶ್ರೀರಾಮಚಂದ್ರನನ್ನು ನಾವು ಖಂಡಿತ ಒಲಿಸ್ಕೋಬೇಕಾಗತ್ತೆ. ಶ್ರೀರಾಮನ ಕಂಡ್ರೆ ಹನುಮನಿಗೆ ಬಹಳ ಇಷ್ಟ. ಜೈ ರಾಮ್ ಜೈ ರಾಮ್ ಜೈ ಜಯ ರಾಮ್. ಹಾಗೆ ನಿಮಗೆ ಪ್ರಯಾಣದ ವಿವರಗಳನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಖಂಡಿತ ನೋಡಿ. ಕರ್ನಾಟಕದಲ್ಲಿರುವವರು ಅಥವಾ ಹೊರಗಿನವರು ಎಲ್ಲರೂ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡ್ತೀರಲ್ವ. ಹಾಗೆ ಹೊಸದಾಗಿ ಹೈಪ್ ಒಂದು ಬಂದಿದೆ, ಹೈಪ್ ಸಹ ಮಾಡಿ, ಮೆಸೇಜ್ ಮಾಡಿ. ಶ್ರೀರಾಮನನ್ನು ನೆನೆಯಿರಿ. ಒಳ್ಳೆಯದಾಗಲಿ. ನಮಸ್ತೆ.